SIR ಉಸ್ತುವಾರಿ ಹೌದು ತೀವ್ರ ಪರಿಶೀಲನೆ ಇವತ್ತಿನ ಪರಿಷ್ಕರಣೆ ಪ್ರಾರಂಭ ಆಗುತ್ತದೆ. ಹೌದು ಸೊ ಏನು ಹೇಳಿ? ಇವತ್ತಿಂದ ತೀವ್ರವಾಗಿ ಪರಿಷ್ಕರಣೆ ಪ್ರಾರಂಭಗೊಂಡಿದೆ. ನಾವು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಈಗಾಗಲೇ ನಾವು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸನ್ನು ನೋಡಿದ್ವಿ, ಯಾರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಕೈ ಬಿಟ್ಟು ಹೋಗಿದೆ ಅಂತ ಹೇಳಿ. ಅದೇ ರೀತಿ ತಮಿಳ್ನಾಡು ಎಲೆಕ್ಷನ್ಸನ್ನು ನೋಡಿದ್ದೀರಾ ನೀವೆಲ್ಲರೂ ಕೂಡ. ಆ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ನಾವು ಇವತ್ತು ಪಕ್ಷದ ವತಿಯಿಂದ ವಹಿಸಿಕೊಂಡು ಇವತ್ತಿಂದ ಶುರುವಾದಂಥದ್ದು ಜುಲೈ 29ರ ತಾರೀಕುವರೆಗೂ ಮನೆ ಮನೆಗೆ BLO 2ಗಳು ತೆರಳಿ ಇವತ್ತು ರೆಮ್ಯುನರೇಷನ್ ಫಾರ್ಮ್ ಏನಿದೆ ಅದನ್ನು ತುಂಬುವಂಥ ಕೆಲಸ ಆಗ್ತದೆ. ಮುಂದಿನ ಆಗಸ್ಟ್ 5ಕ್ಕೆ ಏನು ಕರಡು ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಮತ್ತೆ ಫಾರಂ ನಂಬರ್ 6 ಮೂಲಕ ಆ ದೋಷಗಳನ್ನು ಸರಿಪಡಿಸೋದಕ್ಕೆ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ವಿಶೇಷವಾಗಿ ಇವತ್ತು ಎಲ್ಲರೂ ನಾನು ಕೇಳ್ಕೊಳೋದೊಂದೇ, ಇವತ್ತು ಕಾಂಗ್ರೆಸ್ ಪಕ್ಷ, ಇನ್ಯಾವುದು JDS BJP ಬೇರೆ ಬೇರೆ ಪಕ್ಷಗಳಂತಲ್ಲ, ನಾವು ಭಾರತೀಯ ಪ್ರಜೆಯಾಗಿ ಮುಂದಿನ ದಿನಮಾನದಲ್ಲಿ ಇವತ್ತೇನು ನಮಗೆ ಆಧಾರ್ ಇದೆ, ಪ್ಯಾನ್ ಇದೆ, ಅವೆಲ್ಲವೂ ಕೂಡ ಇವತ್ತು ನಿಷ್ಕ್ರಿಯಗೊಂಡು ನಮಗೆ ವೋಟರ್ ID ಇವತ್ತು ಆಧಾರವಾಗೋದ್ರಿಂದ ಎಲ್ಲ ಭಾರತೀಯ ಪ್ರಜೆಗಳು ಕೂಡ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ನಡೀತಿರುವಂಥ ಈ ಒಂದು SIR ಅಲ್ಲಿ ವಹಿಸಬೇಕು ಪ್ರತಿಯೊಬ್ಬ ಮತದಾರರು ಕೂಡ. ಯಾಕಂತಂದರೆ ಈ ಪಟ್ಟಿಯಲ್ಲಿ ಹೆಸರು ಬಿಟ್ಟು ಹೋಯ್ತು ಅಂತಂದರೆ ಮುಂದೆ ಮತದಾನ ಮಾಡೋದಕ್ಕೆ ಮತದಾನದ ಹಕ್ಕೇ ಇರಲ್ಲ. ಅದ್ರ ಜೊತೆಗೆ ಮುಂದಿನ ದಿನಮಾನದಲ್ಲಿ ನಾವು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇನ್ಯಾವುದೋ ಒಂದಕ್ಕೆ ಡಾಕ್ಯುಮೆಂಟ್ ಸಲ್ಲಿಸೋದಕ್ಕೆ ಡಾಕ್ಯುಮೆಂಟೇ ಇಲ್ದಂಗೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ವಿಶೇಷವಾದಂಥ ಒಂದು ಜಾಗೃತಿಯನ್ನು ವಹಿಸಿ SIR ಅಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರೂ ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುವಂತೆ ನೋಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ವಿಶೇಷವಾಗಿ ಹುಬ್ಬಳ್ಳಿ ಮಟ್ಟದಲ್ಲಿ ತಾವು ನೋಡ್ತಾ ಇದ್ದೀರಾ, ಹುಬ್ಳಿ ಅಂತಲ್ಲ, ಬಿಜಾಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹೋಬಳಿ ಮಟ್ಟದಲ್ಲಿ ಎಲ್ಲ BLO 2ಗಳಿಗೆ ನಾವು ವಿಶೇಷವಾದಂಥ ತರಬೇತಿಯನ್ನು ನೀಡಿದ್ದೀವಿ. ಅವರಿಗೆ ಬೆಂಗಳೂರಲ್ಲೂ ಕೂಡ ತರಬೇತಿಯನ್ನು ನೀಡಿರೋದ್ರಿಂದ ಭಾಳಷ್ಟು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಅವ್ರ ಜೊತೆಗೆ ಒಂದು ಮಾಹಿತಿಯೇ ಇರುವಂಥ ಒಂದು ವ್ಯಕ್ತಿಯನ್ನು ಅವ್ರ ಜೊತೆಗೆ ಕಳಿಸೋದ್ರ ಮೂಲಕ ಭಾಳಷ್ಟು ಕಾಳಜಿಯನ್ನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವಹಿಸಿದ್ದೀವಿ ಅಂತ ಬಯಸ್ತೀವಿ. ಧನ್ಯವಾದಗಳು. ಖಂಡಿತವಾಗ್ಲೂ, ಯಾಕಂತಂದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ 136 ಸೀಟ್ಗಳ ಬರೋದಕ್ಕೆ ಪ್ರಮುಖವಾಗಿ ಪಂಚಮಸಾಲಿಯವರು ಕೂಡ ಮುಖ್ಯವಾಗಿ ಪಾತ್ರ ವಹಿಸಿರೋದ್ರಿಂದ ಹೆಚ್ಚು ಹೆಚ್ಚು ಸ್ಥಾನಗಳನ್ನು ನಾವು ಪಂಚಮಸಾಲಿಯವರಿಗೆ ಕೊಡಿ ಅವಕಾಶಗಳನ್ನು ಅಂತ ಕೇಳೋದಕ್ಕೆ ಬಯಸ್ತೀನಿ. ಸಚಿವ ಸ್ಥಾನ ಆಗಿರ್ಬೋದು, MLC ಆಗಿರ್ಬೋದು, ಮುಂಬರುವಂಥ ಬೇರೆ ಬೇರೆ ಹುದ್ದೆಗಳಿಗೆ ಹೆಚ್ಚು ಹೆಚ್ಚು ಪಂಚಮಸಾಲಿಗಳಿಗೆ ಅವಕಾಶಗಳನ್ನು ಕೊಡಿ. ಸಾಕಷ್ಟು ಜನರಿಗೆ ಈಗ ಅವಕಾಶ ಕೊಟ್ಟಿದ್ದೀರಾ. ಈಗ ನನ್ನ ಪತಿಯವರಿಗೆ ಅವಕಾಶ ಸಿಕ್ಕಿಲ್ಲ. ಆ ಒಂದು ನಿಟ್ಟಿನಲ್ಲಿ ಭಾಳಷ್ಟು ನಮ್ಮ ಮಾವನವರ ಕಾಲದಿಂದನೂ ಕೂಡ ಈ ಒಂದು ಪಕ್ಷಕ್ಕೆ ನಾವೆಲ್ಲ ಸೇವೆ ಸಲ್ಲಿಸ್ತಿರೋದ್ರಿಂದ ನಮಗೆ ಆ ಒಂದು ಅವಕಾಶವನ್ನು ಈ ಬಾರಿ ಮಾಡಿಕೊಡಿ ಅಂತ ಕೇಳೋದು. ಎಲ್ಲೋ ಒಂದು ಕಡೆ ಪಂಚಮಸಾಲಿ ವರ್ಸಸ್ ಪಂಚಮಸಾಲಿ